ದಿನಾಂಕ 16ರಂದು ಬಡ್ಜೆಟನ್ನು ಕರ್ನಾಟಕ ಜನತೆಗೆ ಯಾವ ಮಾದರಿಯ ಬಡ್ಜೆಟ್ ಇರಬೇಕನ್ನೋದ್ರ ಬಗ್ಗೆ ಚಿಂತನ ಮಂಥನ ಮಾಡಿ ಬಡ್ಜೆಟನ್ನು ಮಂಡನೆ ಮಾಡ್ತಾ ಇದೆ. ಅನೇಕ ಸರ್ಕಾರಗಳು ಒಂದು 77 ವರ್ಷದಿಂದ ಬಡ್ಜೆಟನ್ನು ಮಂಡಿಸ್ಕೊಂಡು ಬರ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರನೂ ಕೂಡ ಮಂಡಿಸ್ತಾ ಬಂದಿದೆ. ಮೊನ್ನೆ ಸಿದ್ದರಾಮಯ್ಯನವರು ಈ ಸಾರಿ 16ನೇ ಬಡ್ಜೆಟನ್ನು 6ನೇ ತಾರೀಕು ನೆಕ್ಸ್ಟ್ ಮಂತ್ ಮಂಡಿಸ್ತಾ ಇದ್ದಾರೆ. ವಿವಿಧ ಪಕ್ಷಗಳು 77 ವರ್ಷದಿಂದ ಬಡ್ಜೆಟನ್ನು ಮಂಡಿಸ್ಕೊಂಡು ಬಂದಿದ್ರು ಕೂಡ ಅದರ ಪ್ರತಿಫಲ ಏನು ಅಂತಂದರೆ ರಾಷ್ಟ್ರದ ಸಂಪತ್ತು ಕೇವಲ 10% ಜನರಲ್ಲಿದೆ. ಸಂಪೂರ್ಣವಾಗಿ ಈ ಎಲ್ಲ ರಾಜಕೀಯ ಪಕ್ಷಗಳು ಸಮಾಜ ನಿರ್ಮಾಣ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಅಸಹಾಯಕರು, ತುಳಿತಕ್ಕೊಳಗಾದವರು, ರಾಜಕೀಯ ವಂಚಿತರಾದವರು, ಅಲ್ಪಸಂಖ್ಯಾತರು, ಕೂಲಿಕಾರರು, ರೈತರು, ಹೋರಾಟಗಾರರು, ರಾಜಕೀಯ ಪ್ರಜ್ಞೆ ಇರ್ತಕ್ಕಂಥವ್ರು ಒಂದು ಬಡ್ಜೆಟನ್ನು ಮಂಡಿಸಿದ್ರೆ ಅದರಲ್ಲಿ ಅರ್ಥ ಇರ್ತದೆ. ಇಲ್ಲಿ 2 ರೀತಿ ಬಡ್ಜೆಟನ್ನು ಮಂಡಿಸೋರು ಇದ್ದಾರೆ. ಒಂದು, ಜನಸೇವೆ ಗೊತ್ತಿಲ್ಲ, ಪ್ರಜಾಪ್ರಭುತ್ವದ ಮೌಲ್ಯಗಳು ಗೊತ್ತಿಲ್ಲ, ಸಮಾಜ ಸೇವೆ ಗೊತ್ತಿಲ್ಲ. ಆ ಥರದವರು ಹಣದಿಂದ, ಮೌಢ್ಯ ಕಂದಾಚಾರದಿಂದ ಅಧಿಕಾರಕ್ಕೆ ಬಂದಂಥವರು ಬಡ್ಜೆಟನ್ನು ಮಂಡಿಸ್ತಾ ಇದ್ದಾರೆ. ಅದರಲ್ಲೂ ಒಂದು 10-20% ಒಳ್ಳೆಯವರು ಇರ್ಬೋದು. ಈಗ STPI ಪಕ್ಷ ಇವರು ಮಂಡಿಸ್ತಕ್ಕಂಥ ಬಡ್ಜೆಟನ್ನು ಪ್ರಕೃತಿ ತುಲನೆ ಮಾಡಿ ನೋಡಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಇವರು ಯಾವುದೇ ಪ್ರಯಾಣ ಭತ್ಯೆ ತಗೊಳ್ಳೋದಿಲ್ಲ, ಕಾರ್ಯಕರ್ತರು ಸಂಬಳ ತಗೊಳ್ಳೋದಿಲ್ಲ, ಮೆಡಿಕಲ್ ಅಲಯನ್ಸ್ ತಗೊಳ್ಳೋದಿಲ್ಲ, ಸಿಟ್ಟಿಂಗ್ ಚಾರ್ಜ್ ತಗೊಳ್ಳೋದಿಲ್ಲ, ಜನರೊಟ್ಟಿಗೆ ಬೆರೀತಾರೆ, ತಾವೇ ಊಟ ಹಾಕೊಳ್ತಾರೆ, ತಾವೇ ಊಟ ಮಾಡ್ತಾರೆ, ತಾವೇ ಬಟ್ಟೆ ಹೊಲಿಸ್ಕೊತಾರೆ, ಜನರ ಹತ್ರ ಹೋಗ್ತಾರೆ, ಅವ್ರ ಸಮಸ್ಯೆಗಳನ್ನು ಕೇಳ್ತಾರೆ, DC ಕಚೇರಿಗೆ ಹೋಗ್ತಾರೆ, SP ಕಚೇರಿಗೆ ಹೋಗ್ತಾರೆ, ಇಲಾಖೆಗೆ ಹೋಗ್ತಾರೆ. ಇವರು ಜನರ ನಡುವೆ ಇದ್ದು ಮಂಡಿಸ್ತಕ್ಕಂಥ ಬಡ್ಜೆಟ್ಟು ಎಷ್ಟು ವಾಸ್ತವತೆಯಿಂದ ಕೂಡಿರ್ತದೆ. ಇವರು ಬಡ್ಜೆಟ್ ಹೇಗಿರಬೇಕು ಅಂತ ನಡೆ ನುಡಿ ಕ್ರಿಯೆಯಲ್ಲಿ ತೊಡಗಿಸ್ಕೊಂಡು ಸಾರ್ವಜನಿಕವಾಗಿ ಗಮನ ಸೆಳೀತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ರೈತರು, ಪ್ರಗತಿಪರರು, ಕೂಲಿಕಾರರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಆದಿವಾಸಿಗಳು, ಪುಟ್ಟ ವ್ಯಾಪಾರಿಗಳು, ಮಹಿಳೆಯರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ 16ನೇ ತಾರೀಕು ಬರಬೇಕು, ಬೆಂಬಲ ಕೊಡಬೇಕು. STPI ತನ್ನನ್ನೇ ತಾನು ಸಮಾಜ ಸೇವೆಗೆ, ರಾಷ್ಟ್ರ ಸೇವೆಗೆ ತನ್ನನ್ನು ಅರ್ಪಿಸ್ಕೊಂಡಿದೆ. ಅದಕ್ಕೆ ಜೀವಂತ ಉದಾಹರಣೆ ಅಂತಂದರೆ ಕೊರೋನಾ ಸಂದರ್ಭದಲ್ಲಿ ಯಾವ ಜಾತಿ, ಯಾವ ಧರ್ಮ ಯಾರನ್ನೂ ನೋಡಲಿಲ್ಲ. ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು ಸೈನಿಕ ರೀತಿ ಕೆಲಸ ಮಾಡಿ ಜನಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ದಯಮಾಡಿ ಎಲ್ಲರೂ ಕೂಡ ನೀವು ಬರಬೇಕು, ಬೆಂಬಲಿಸಬೇಕು. ಕೊನೆ ಪಕ್ಷ ಇವರು ಬಡ್ಜೆಟ್ ಹೇಗಿರ್ತದೆ ಅಂತೆಲ್ಲರೂ ನೋಡಲಿಕ್ಕೆ ನೀವು ಬರಬೇಕು.